ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಫ್ಟಿ ಲೆವೆಲ್ಸ್ ಹಾಗೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನು ನೋಡೋಣ. ಮೊದಲನೇದಾಗಿ ನಿಫ್ಟಿ 50 ಬಂದ್ಬಿಟ್ಟು 23,203 ಅಂದರೆ 0.47% ಕರೆಕ್ಷನ್ ಆಗಿದೆ. ಈಗ ನಿಫ್ಟಿ ಲೆವೆಲ್ಸ್ ಅನ್ನು ಡ್ರಾ ಮಾಡೋಣ ಯೂಸಿಂಗ್ ಫಿಬೊನಾಚಿ ರೇಷಿಯೋ. ಫಿಬೊನಾಚಿ ರೇಷಿಯೋ ಬಗ್ಗೆ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. 0.382 ಪಾಯಿಂಟ್ಸ್ ಬಂದ್ಬಿಟ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. 0.50 ಬಂದ್ಬಿಟ್ಟು ಸ್ಟ್ರಾಂಗ್ ಸಪೋರ್ಟ್ ಆ್ಯಂಡ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. 0.618 ಅಂದರೆ ಗೋಲ್ಡನ್ ರೇಷಿಯೋ ಅಂತ ಕರೀತಾರೆ ಇದನ್ನ. ಇಲ್ಲಿ ಒಂದು ರಿವರ್ಸಲ್ ಆಗುವ ಚಾನ್ಸ್ ಬಹಳ ಜಾಸ್ತಿ ಇದೆ. ಬನ್ನಿ ಈಗ ನಿಫ್ಟಿ 50 ಡೈಲಿ ಕ್ಯಾಂಡಲ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅಂತ ಅಂದ್ರೆ ಒಂದು ಕ್ಯಾಂಡಲ್ ಈಕ್ವಲ್ಸ್ ಟು ಒನ್ ಡೇ. ಇಲ್ಲಿ ನೋಡಿ 5th ಜೂನ್, ಇದು 6th ಜೂನ್, 7th ಜೂನ್. ಅದೇ ರೀತಿ ಇವತ್ತಿನ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿದೆ 17 ಜನವರಿ. ಅದರ ಹಿಂದಿನ ಕ್ಯಾಂಡಲ್ ಬಂದ್ಬಿಟ್ಟು 16 ಜನವರಿ. ಈಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡೋದು ಅಂತ ಅಂದ್ರೆ ಇಲ್ಲಿ ಫಿಬ್ ರಿಟ್ರೇಸ್ಮೆಂಟ್ ಅಂತ ಇದೆ. ಇದು 1 year ಚಾರ್ಟ್ ನಿಫ್ಟಿದು. ಇಲ್ಲಿ ಲೋಯೆಸ್ಟ್ ಲೆವೆಲ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಲೋಯೆಸ್ಟ್ ಲೆವೆಲ್ ಅಂತ ಅಂದ್ರೆ ಈ ಕ್ಯಾಂಡಲ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಹೈಯೆಸ್ಟ್ ಲೆವೆಲ್ ಅನ್ನ ನೋಡಬೇಕು. ಹೈಯೆಸ್ಟ್ ಲೆವೆಲ್ ಅಂತ ಅಂದ್ರೆ ಈ ಕ್ಯಾಂಡಲ್. ಈಗ ಲೋಯೆಸ್ಟ್ ಲೆವೆಲ್ ಇಂದ ಹೈಯೆಸ್ಟ್ ಲೆವೆಲ್ ವರೆಗೂ ಡ್ರ್ಯಾಗ್ ಮಾಡಬೇಕು. ಫಿಬ್ ರಿಟ್ರೇಸ್ಮೆಂಟ್ ಅಂತ ಕರೀತಾರೆ. ಈಗ ನೋಡಿ ಆಲ್ರೆಡಿ ಹೇಳಿದಂಗೆ 0.382 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. 0.50 ಬಂದ್ಬಿಟ್ಟು ಸ್ಟ್ರಾಂಗ್ ಸಪೋರ್ಟ್ ಆ್ಯಂಡ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. 0.618 ಬಂದು ಗೋಲ್ಡನ್ ರೇಷಿಯೋ. ಇಲ್ಲಿ ಬಂದು ರಿವರ್ಸಲ್ ಆಗೋ ಚಾನ್ಸ್ ತುಂಬ ಇದೆ. ಈಗ ನೋಡ್ಬೋದು ಮಾರ್ಕೆಟ್ ಸೆಪ್ಟೆಂಬರ್ 24 ಇಂದ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಎಕ್ಸಾಕ್ಟಾಗಿ ಆಲ್ಮೋಸ್ಟ್ ಇಲ್ಲಿ ಅಂದರೆ 0.618 ಹತ್ರ ಬಂದು ರಿವರ್ಸಲ್ ಆಯಿತು. ಅಂದರೆ ಗೋಲ್ಡನ್ ರೇಷಿಯೋ ಹತ್ರನೇ ಆಲ್ಮೋಸ್ಟ್ ರಿವರ್ಸಲ್ ಸ್ಟಾರ್ಟ್ ಆಗಿತ್ತು. ಮತ್ತು ಸೆಲ್ಲಿಂಗ್ ಪ್ರೆಷರಿಂದ ಡೌನ್ಫಾಲ್ ಆಗಿ ಈಗ ಕರೆಂಟ್ ಲೆವೆಲ್ ಕೂಡ ಇಲ್ಲಿಗೆ ಇದೆ. ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲೆ ಹೋದರೆ ಓಕೆ, ಇಲ್ಲ ಅಂತಂದರೆ ಫರ್ದರ್ ಕರೆಕ್ಷನ್ ಆಗುವಂಥ ಚಾನ್ಸ್ ಇದೆ. ಬನ್ನಿ ಈಗ ಸಮ್ ಅಪ್ಡೇಟ್ಸ್ ಅನ್ನು ನೋಡೋಣ. FII DI ರಿಲೇಟೆಡ್. FII ಬಂದ್ಬಿಟ್ಟು ಇವತ್ತು ಕೂಡ ಸೆಲ್ಲಿಂಗ್ ಮಾಡಿದ್ದಾರೆ. 3,318 ಕೋಟಿ ನೆಟ್ ವ್ಯಾಲ್ಯೂವನ್ನು ಸೆಲ್ ಮಾಡಿದ್ದಾರೆ. DII ಅವರು ಬಂದ್ಬಿಟ್ಟು 2,572 crore ನೆಟ್ ವರ್ತ್ ಇರುವ ಸ್ಟಾಕ್ಸನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಾರ್ನಿಂಗ್, ಇಲ್ಲಿ ಕವರ್ ಮಾಡ್ತಾ ಇರೋ ಸ್ಟಾಕ್ಸ್ ETF ಬೈ ಸೆಲ್ ರಿಕಮೆಂಡ್ ಮಾಡ್ತಾ ಇಲ್ಲ. ಈ ವಿಡಿಯೋ ಮಾಡ್ತಾ ಇರೋದು ಎಜುಕೇಷನ್ ಹಾಗೂ ಸ್ಟಡಿ ಪರ್ಪಸ್ ಆಗಿ ಮಾತ್ರ. ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ನಾನು ಡೈಲಿ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಹೌ ಟು ಇನ್ವೆಸ್ಟ್ ಇನ್ ಸ್ಟಾಕ್ಸ್, ETF, ಹೌ ಟು ಗೆಟ್ ಮೋರ್ ರಿಟರ್ನ್ಸ್ ಯೂಸಿಂಗ್ ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸನ್ನು ಮುಂದೆ ಬರುವಂಥ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಂತ ಅಂದರೆ ನೀವು 50% ಆಫ್ ನಿಮ್ಮ ಅಮೌಂಟನ್ನು ಸೇಫ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಅಂತ ಅಂದರೆ FD ಆಗಲಿ, RD ಆಗಲಿ, PPF, ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ರಿಮೈನಿಂಗ್ 50%ಅನ್ನು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ನನ್ನ ಒಂದು ಸ್ಟ್ರಾಟಜಿ ಫಾರ್ ದ ಇಯರ್ 2025 ಏನಂತ ಅಂದರೆ ಲಾಂಗ್ ಟರ್ಮ್ಗೆ 70% ಬೈ ಆನ್ ಡಿಪ್ ಸ್ಟ್ರಾಟಜಿ ಮತ್ತು ಇಂಡಿಕೇಟರ್ ಸ್ಟ್ರಾಟಜಿ ಅಂತ ಇದೆ. ಅದನ್ನು ಕೂಡ ಮುಂಬರುವ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಸ್ವಿಂಗಿಗೆ ಯೂಸ್ ಮಾಡ್ತಾ ಇರೋದು ಅರೌಂಡ್ 30%. IPO ಬಗ್ಗೆನೂ ಮುಂಬರುವ ವಿಡಿಯೋದಲ್ಲಿ ಮಾಡ್ತೇನೆ. ಹಾಗೂ ಆಪ್ಷನ್ ಸೆಲ್ಲಿಂಗ್ ಬಗ್ಗೆನೂ ಕೂಡ ನಿಮಗೆ ಇಷ್ಟ ಇದ್ರೆ ಹೇಳಿ, ಅದರ ಬಗ್ಗೆನೂ ಕೂಡ ವಿಡಿಯೋನ ಮಾಡೋಣ.